ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಣ್ಣವರು ಕರ್ನಾಟಕದ ಮಹಾನ್ ಶಕ್ತಿ ಮತ್ತು ಸರಳತೆಯ ಸಾಹುಕಾರ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, 1973ರಲ್ಲಿ ಗಂಧದ ಗುಡಿ ಅಂತ ಒಂದು ಸಿನಿಮಾ ಬರುತ್ತೆ. ಈ ಸಿನಿಮಾದಲ್ಲಿ ಕಲ್ಪನಾ ಅವರು, ಅಣ್ಣವರು ಮತ್ತು ಅದರಲ್ಲಿ ಲಕ್ಷ್ಮೀದೇವಿಯವರು, MP ಶಂಕರ್ ಅವರು ಮತ್ತು ವಿಷ್ಣುವರ್ಧನ್ ಅವರೆಲ್ಲ ಆಕ್ಟ್ ಮಾಡಿರ್ತಾರೆ. ಈ ಸಿನಿಮಾ ವಾಣಿಜ್ಯವಾಗಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕೂಡ ಗಳಿಸುತ್ತೆ. ಕಂಡು ಕೇಳರಿಯದಂತ ಕಲೆಕ್ಷನ್ ಕೂಡ ಈ ಸಿನಿಮಾ ಮಾಡುತ್ತೆ. ಈ ಸಿನಿಮಾ ಅಣ್ಣವ್ರದ್ದು 150ನೇ ಸಿನಿಮಾ ಆಗಿರುತ್ತೆ ಮತ್ತು ವಿಷ್ಣುವರ್ಧನ್ ಅವರು ಆಗ್ತಾನೆ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿರ್ತಾರೆ. ಒಂದು ಹೊಸ ನಾಯಕ ಅಂತಾನೆ ಹೇಳ್ಬೋದು. ಅಣ್ಣವರು 150ನೇ ಸಿನಿಮಾ ಮಾಡ್ಬೇಕಾದ್ರೆ ವಿಷ್ಣುವರ್ಧನ್ ಅವರು ಹೊಸ ನಾಯಕರಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಅಣ್ಣವರು ಸಾಕಷ್ಟು ಕನ್ನಡ ಸಿನಿಮಾಗಳನ್ನ ಮಾಡಿ ಸೂಪರ್ ಸ್ಟಾರ್ ಆಗಿರ್ತಾರೆ. ಈ ಸಿನಿಮಾದಲ್ಲಿ ಒಂದಷ್ಟು ಕಾಂಟ್ರವರ್ಸಿಗಳು ಕೂಡ ಶುರುವಾಗುತ್ತೆ. ಅಣ್ಣವ್ರ ಮಧ್ಯೆ ಮತ್ತು ವಿಷ್ಣುವರ್ಧನ್ ಅವ್ರ ನಡುವೆ ಒಂದು ಕಂದಕನೆ ಸೃಷ್ಟಿ ಮಾಡ್ಬಿಡ್ತಾರೆ ಅಭಿಮಾನಿಗಳು ಮತ್ತು ಕೆಲವು ಕಿಡಿಗೇಡಿಗಳು. ಅದೊಂದು ಬೇರೆ ಒಂದು ವಿಡಿಯೋ ಮಾಡೋಣ. ಈಗ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀನಿ ಅಂತಂದ್ರೆ, ಅಣ್ಣವರು ಈ ಸಿನಿಮಾದಲ್ಲಿ ನಿರ್ಮಾಪಕರ ಮೇಲೆ ಅಥವಾ ನಿರ್ದೇಶಕರ ಮೇಲೆ ಕೆಟ್ಟದಾಗಿ ಬೈಕೊಂಡು ಅಥವಾ ಕೂಗಾಡ್ತಾರೆ, ರೇಗಾಡ್ತಾರೆ ಅವ್ರ ಮೇಲೆ. ಎಂತಕ್ಕೆ ಅಂತಂದ್ರೆ, ಈ ಸಿನಿಮಾ ಶೂಟಿಂಗ್ ನಡೀತಿರುತ್ತೆ, ಅಂದ್ರೆ ಕಾಡಲ್ಲಿ ಶೂಟಿಂಗ್ ನಡೀತಿರುತ್ತೆ. ಈ ಸಿನಿಮಾ MP ಶಂಕರ್ ಅವ್ರ ನಿರ್ಮಾಣ ಆಗಿರೋದ್ರಿಂದ ಬಹುಪಾಲು ಚಿತ್ರೀಕರಣ ಕಾಡಲ್ಲೇ ಆಗುತ್ತೆ. ಯಾಕಂದ್ರೆ MP ಶಂಕರ್ ಅವರು ಸಿನಿಮಾ ಮಾಡಿರೋದೆಲ್ಲ ಕೂಡ ಇದೇ ತರ ಒಂದು ಪಕ್ಕ ಹಳ್ಳಿ ಶೈಲಿಯ ಸಿನಿಮಾಗಳು ಮತ್ತು ಫಾರೆಸ್ಟ್ ಅಲ್ಲಿ ನಡೆಯುವಂತ ಸಿನಿಮಾಗಳನ್ನ ಮಾಡಿರ್ತಾರೆ. ಅಣ್ಣವ್ರು ಈ ಸಿನಿಮಾದಲ್ಲಿ ಒಂದು ಫಾರೆಸ್ಟ್ ಆಫೀಸರ್ ಆಗಿ ಕೆಲಸನ ಮಾಡ್ತಿರ್ತಾರೆ. ವಿಷ್ಣುವರ್ಧನ್ ಅವರು ಖಳನಾಯಕನ ಪಾತ್ರ ಮಾಡಿರ್ತಾರೆ. ಈ ಸಿನಿಮಾದಲ್ಲಿ ಶೂಟಿಂಗ್ ನಡೀತಿರುತ್ತೆ, ಒಂದು ಕಾಡ್ ಮಧ್ಯೆ ಶೂಟಿಂಗ್ ನಡೀತಿರುತ್ತೆ. ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಈ ಸಹ ಕಲಾವಿದರೆಲ್ಲ ಸಿಕ್ಕಾಪಟ್ಟೆ ಹೊಟ್ಟೆ ಹಚ್ಕೊಂಡು ಯಾವಾಗ ಕಟ್ಟಿ ಹೇಳ್ತಾರೆ, ಯಾವಾಗ ನಾವು ಊಟ ಮಾಡ್ಬೇಕು ಅಂತ ಅನ್ಕೋತೀವಿ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಕಾಯ್ಕೊಂಡಿರೋ ಟೈಮಲ್ಲಿ ನಿರ್ದೇಶಕ ವಿಜಯ್ ಅವರು ಬ್ರೇಕ್ ಕೊಡ್ತಾರೆ. ಊಟ ಮಾಡ್ಕೊಂಡ್ ಬನ್ನಿ ಎಲ್ಲರೂ ಅಂತ ಅಂದ್ಬಿಟ್ಟು. ಆ ಬ್ರೇಕ್ ಅಲ್ಲಿ ಎಲ್ಲರೂ ಕೂಡ ಓಡೋಗಿ ಒಂದು ತಟ್ಟೆಗಳು ಇಟ್ಕೊಂಡು ಲೈನ್ ನಿಂತ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಈ ಸಿನಿಮಾದಲ್ಲಿ ಕಲಾವಿದರು ಒಂದು ಸಾಂಗ್ ಶೂಟಿಂಗ್ ನಡೀತಿರುತ್ತೆ. ಒಂದು 40-50 ಜನ ಕಲಾವಿದರು ಇರ್ತಾರೆ, ಮತ್ತೆ ಟೆಕ್ನಿಷಿಯನ್ ಅವರೆಲ್ಲ ಸರಿ ಒಂದು 70-80 ಜನ ಆಗ್ಬಿಟ್ಟಿರ್ತಾರೆ. ಎಲ್ಲರೂ ಕೂಡ ಲೈನ್ ಅಲ್ಲಿ ನಿಂತ್ಕೊಂಡು ಒಂದು ಊಟಕ್ಕೆ ನಿಂತಿರ್ತಾರೆ. ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಕಾಲು ಕೂಡ ಕೆಳಗಡೆ ಇಡಕ್ಕಾಗಲ್ಲ, ಅಷ್ಟು ಬಿಸಿಲಿರುತ್ತೆ. ಆದ್ರೆ ಅಣ್ಣವ್ರಿಗೆ ಏನ್ ಮಾಡಿರ್ತಾರೆ ಅಂತಂದ್ರೆ, ಒಂದು ಟೆಂಟ್ ನ ಹಾಕೊಟ್ಟಿರ್ತಾರೆ ಕಾಡ್ ಮಧ್ಯೆ. ಅಣ್ಣವ್ರು ಆ ಟೆಂಟ್ ಒಳಗಡೆ ರೆಸ್ಟ್ ಮಾಡ್ಲಿ, ಅಣ್ಣವ್ರು ಆ ಟೆಂಟ್ ಅಲ್ಲಿ ಇರಲಿ ಅಂತ ಅನ್ಬಿಟ್ಟು. ಅಣ್ಣವ್ರು ಶೂಟಿಂಗ್ ಮುಗಿಯುತ್ತೆ, ಹೋಗಿ ಟೆಂಟ್ ಅಲ್ಲಿ ಕುಂತಿರ್ತಾರೆ. ಆದ್ರೆ ಏನ್ ಮಾಡ್ತಾರೆ ಅಂತಂದ್ರೆ, ನಿರ್ಮಾಪಕರು ಪಕ್ಕದಲ್ಲಿ ಸಿಟಿ ಇರುತ್ತೆ, ಆ ಸಿಟಿಗೆ ಹೋಗ್ಬಿಟ್ಟು ಅಣ್ಣವ್ರಿಗೆ ಒಳ್ಳೆ ಬಿರಿಯಾನಿ, ಒಳ್ಳೊಳ್ಳೆ ತುಪ್ಪದಲ್ಲಿ ಮಾಡಿರೋಂಥ ಅಡಿಗೆಗಳು ಇವನ್ನೆಲ್ಲ ಮಾಡ್ಕೊಂಡ್ಬಂದು ಅಣ್ಣವ್ರಿಗೆ ಕೊಡ್ತಾರೆ. ಅಣ್ಣವ್ರು ಟೆಂಟ್ ಒಳಗೆ ಕುಂತಿರ್ತಾರೆ. ಈ ಬಿರಿಯಾನಿ ಎಲ್ಲ ತಗೊಂಡು ಅಣ್ಣವ್ರು ಕೊಟ್ಟ ತಕ್ಷಣ ಅಣ್ಣವ್ರು ನೋಡಿ ಖುಷಿ ಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಂತ ಅವ್ರು ಅನ್ಕೋತಾರೆ. ಆದ್ರೆ ಅಣ್ಣವ್ರು ಅದನ್ನ ನೋಡ್ಬಿಟ್ಟು ಟೆಂಟ್ ನ ಸ್ವಲ್ಪ ಸರಿಸ್ಬಿಟ್ಟು ನೋಡ್ತಾರೆ. ಹೊರಗಡೆ ಬರೀ ಕಾಲಲ್ಲಿ ಎಷ್ಟೊಂದ್ ಜನ ಕಲಾವಿದರು ನಿಂತಿರ್ತಾರೆ. ಅವ್ರಿಗೆಲ್ಲ ಏನ್ ಅಡಿಗೆ ಮಾಡಿದೀರಾ ಅಂತ ಕೇಳ್ತಾರೆ. ಅವ್ರಿಗೆಲ್ಲ ರಸಮು ಮತ್ತೆ ಅನ್ನ ಮಾಡಿದೀನಿ, ಎಲ್ರು ಕೂಡ ಚೆನ್ನಾಗಿ ಮಾಡಿದೀವಿ ಅಂತ ಹೇಳ್ತಾರೆ. ಅಣ್ಣವ್ರು ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನನಗ್ ಮಾತ್ರ ಬೆಳ್ಳಿ ತಟ್ಟೆಲಿ ಬಿರಿಯಾನಿ ಹಾಕೊಂಡು ಇಷ್ಟೊಂದು ಒಳ್ಳೊಳ್ಳೆ ಚೆನ್ನಾಗಿರೋ ಅಡಿಗೆಗಳು ತಂದ್ಕೊಟ್ಬಿಟ್ಟಿದ್ದೀರಾ, ಇದು ನಾನ್ ತಿನ್ಲಿ ಅಂತ? ನಾನೇನು ಮೇಲಿಂದ ಇಳಿದು ಬಂದಿದ್ದೀನ ಅಥವಾ ನಾನು ರಾಜ್ಕುಮಾರನ ಅಥವಾ ನಾನು ದೇವರ ನೀವು ಈ ತರ ಮಾಡೋದಕ್ಕೆ? ಅವ್ರಿಗೇನು ಊಟ ಹಾಕಿದಾರೆ ಅದೇ ಊಟ ನನಗೆ ಬೇಕು, ಈ ಊಟ ನನಗೆ ಬೇಡ ಅಂತ ಅಂದ್ಬಿಟ್ಟು ತಟ್ಟೆನ ಸೈಡಿಗೆ ತಳ್ಬಿಡ್ತಾರೆ. ಅಲ್ಲಿದ್ದ ನಿರ್ದೇಶಕರು ನಿರ್ಮಾಪಕರಿಗೆಲ್ಲ ಒಂದು ಕ್ಷಣ ಶಾಕ್ ಆಗ್ಬಿಡುತ್ತೆ. ಇದೇನಪ್ಪ ಅಣ್ಣವರು ನಾವು ಇಷ್ಟು ಚೆನ್ನಾಗಿ ಬೆಳ್ಳಿ ತಟ್ಟೆಲಿ ಒಂದು ತುಪ್ಪದ ಅಡಿಗೆ ಮಾಡ್ಕೊಂಡ್ ಬಂದಿದೀವಿ, ಇದನ್ ಬೇಡ ಅಂತ ಅನ್ಬಿಟ್ರು. ಅಲ್ಲಿರೋ ಅನ್ನದ ಸಮಯ ತಗೊಂಬನ್ನಿ ಅಂತ ಹೇಳ್ತಾರೆ. ಮತ್ತೆ ಇದನ್ನೆಲ್ಲ ಯಾಕೆ ಮಾಡಿದ್ದು ಅಂತ ಕೇಳಿದಾಗ ಅಣ್ಣವ್ರು ಹೇಳ್ತಾರೆ, ಯಾವತ್ತು ಊಟದ ವಿಚಾರದಲ್ಲಿ ಎಲ್ಲರೂ ಒಂದೇ ತರ ನೋಡ್ಬೇಕು. ನಾಯಕರಿಗೆ ಆಗ್ಲಿ, ನಾಯಕಿ ಆಗ್ಲಿ ಅಥವಾ ಕಲಾವಿದರಿಗೆ ಆಗ್ಲಿ ಎಲ್ರಿಗೂ ಒಂದೇ ಊಟ ಇರ್ಬೇಕು ಅಂತ ಹೇಳ್ತಾರೆ. ಆಗ್ಲೇ ಅಣ್ಣವ್ರು ಆ ಟೆಂಟ್ ನ ಸರಿದು ಆಚೆ ಬಂದ್ಬಿಡ್ತಾರೆ. ಆಚೆ ಬಂದು ನನಗೊಂದು ತಟ್ಟೆ ತಗೊಬನ್ನಿ ಅಂತ ಹೇಳ್ಬಿಟ್ಟು ಅನ್ನ ರಸಂ ಹಾಕ್ಸ್ಕೊಂಡ್ಬಂದು ಅಲ್ಲಿದ್ದಂತ ಕಲಾವಿದ್ರ ಜೊತೆನೆ ತಿಂತಾರೆ. ನೀವು ಎಷ್ಟೊಂದು ಫೋಟೋಗಳನ್ನ ಬೇಕಾದ್ರೆ ನೋಡ್ಬೋದು. ಒಂದು ಮುತ್ತಿನ ಕತೆ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೂ ಅಷ್ಟೇನೆ ಮುಖ್ಯಮಂತ್ರಿ ಚಂದ್ರ ಅವರು ಕೂಡ ಎಷ್ಟೊಂದು ಇಂಟರ್ವ್ಯೂ ಹೇಳಿದ್ದಾರೆ. ಅಲ್ಲೂ ಅಷ್ಟೇ ಅಣ್ಣವ್ರು ಕುತ್ಕೊಂಡು ಎಲ್ಲರೂ ಕಲಾವಿದ್ರ ಜೊತೆ ಒಟ್ಟಿಗೆ ಊಟ ಮಾಡ್ತಾ ಇದ್ರು. ಅಣ್ಣವ್ರು ಲೈನ್ ಹಿಂಗ್ ಕುತ್ಕೊಂತು ಅಂದ್ರೆ ಊಟಕ್ಕೆ ಮೊದ್ಲು ಈ ಕಡೆಯಿಂದ ಹೋಗ್ಬೇಕಾಗಿಲ್ಲ ಊಟ, ಅಂದ್ರೆ ಫಸ್ಟ್ ಅಣ್ಣವ್ರಿಗೆ ಹಾಕ್ಬೇಕು ಅಂತಲ್ಲ, ಆ ಕಡೆಯಿಂದ ಬರ್ಬೇಕಾಗಿತ್ತು ಊಟ. ಆತರ ಅಣ್ಣವ್ರು ಊಟನ ಇಷ್ಟಪಡ್ತಾ ಇದ್ರು. ಮತ್ತೆ ಅಣ್ಣವ್ರು ಏನಂದ್ರೆ, ಅವ್ರೇನ್ ತಿಂತಾರೆ ಕಲಾವಿದರು ಕೂಡ ಅದೇ ಊಟನೇ ತಿನ್ಬೇಕು. ಈಗ ಇವ್ರಿಗೆ ಒಳ್ಳೆ ಗಿರಿಯಾನಿ ಹಾಕಿ ಕಲಾವಿದರಿಗೆ ನಾರ್ಮಲ್ ಏನಾದ್ರು ಹಾಕ್ತಂತಂದ್ರೆ ಅಣ್ಣವ್ರಿಗೆ ಅದು ಸಿಕ್ಕಾಪಟ್ಟೆ ಕೋಪ ಬರ್ತಿತ್ತು. ಪ್ರೊಡಕ್ಷನ್ ಮ್ಯಾನೇಜರ್ಗೂ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡು ಎಲ್ರಿಗೂ ಒಂದೇ ತರ ಊಟ. ಅಣ್ಣವ್ರಿಗೆ ಬಿರಿಯಾನಿ ಇತ್ತು ಅಂತ ಎಲ್ಲರಿಗೂ ಬಿರಿಯಾನಿನೇ ಇರಬೇಕು. ಅಣ್ಣವರು ಗುರುವಾರ ದಿನ ನಾನ್ ವೆಜ್ ತಿಂತಾ ಇರ್ಲಿಲ್ಲ. ಹಾಗಾಗಿ ಗುರುವಾರ ದಿನ ಅಣ್ಣವ್ರಿಗೆ ತುಪ್ಪದಲ್ಲಿ ಏನಾದ್ರು ಮಾಡಿರೋಂಥ ಒಬ್ಬಟ್ಟು ಅಥವಾ ಪಾಯಸ ಈ ತರದೆಲ್ಲ ಅಡಿಗೆ ಇತ್ತು ಅಂತಂದ್ರೆ ಕಲಾವಿದರಿಗೂ ಕೂಡ ಅದನ್ನೇ ಹಾಕ್ಬೇಕಾಗಿತ್ತು. ಆಗಿನ ಕಾಲದಲ್ಲ, ಅಂದ್ರೆ 60-70 ದಶಕದಲ್ಲಿ ತುಂಬಾ ಜನ ಊಟಕ್ಕೋಸ್ಕರನೇ ಅಣ್ಣವ್ರ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಹೋಗಿದ್ದಾರೆ. ಯಾಕಂದ್ರೆ ಒಳ್ಳೆ ಊಟ ಸಿಗುತ್ತೆ ಅಣ್ಣವ್ರ ಸಿನಿಮಾದಲ್ಲಿ. ಸ್ವಲ್ಪ ದುಡ್ಡು ಕೊಡದೇ ಇದ್ರು ಪರವಾಗಿಲ್ಲ, 3 ಹೊತ್ತು ಒಳ್ಳೆ ಊಟ ಸಿಗುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಜನ ಹೋಗ್ತಿದ್ರು. ಅದಕ್ಕೋಸ್ಕರನೇ ಪೂರ್ಣಿಮಾ ಎಂಟರ್ಪ್ರೈಸಸ್ ಸಂಸ್ಥೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಷ್ಟು ಇಷ್ಟ ಆಗ್ತಿತ್ತು ಕೆಲಸ ಮಾಡೋದಕ್ಕೆ. ಅದಕ್ಕೋಸ್ಕರನೇ ಆ ಕುಟುಂಬ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಇವಾಗಲೂ ಕೂಡ ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ಅನ್ನಪೂರ್ಣೇಶ್ವರಿ ಅಂತಾನೆ ಕರೆಯೋದು. ಯಾಕಂದ್ರೆ ಅವ್ರು 85-90 ಸಿನಿಮಾಗಳನ್ನ ನಿರ್ಮಾಪಕರ ಕೆಲಸ ಮಾಡಿದ್ದಾರೆ. ಅಷ್ಟು ಜನಕ್ಕೂ ಒಳ್ಳೊಳ್ಳೆ ಊಟನೇ ಹಾಕ್ಸಿದ್ದಾರೆ ಅವರು. ಯಾಕಂದ್ರೆ 85 ಸಿನಿಮಾ ಮಾಡಿದ್ದಾರೆ ಅಂತಂದ್ರೆ ಲಕ್ಷಾಂತರ ಜನ ಅವರಿಂದ ಬದುಕಿದ್ದಾರೆ. ಅಂದ್ರೆ ಲಕ್ಷಾಂತರ ಜನ ಅವ್ರ ಸಿನಿಮಾದಲ್ಲಿ ಕೆಲಸ ಮಾಡ್ತಾರೆ.
ಅವರಿಂದ ಒಂದು 5ರಿಂದ 6 ಜನ ಕುಟುಂಬಗಳು ಬದುಕೋತಾರೆ. ಹಾಗಾಗಿ ಅಣ್ಣವರು ಅವ್ರ ಸಿನಿಮಾಗಳಲ್ಲಿ ಯಾವತ್ತೂ ಅಷ್ಟೇ ಪ್ರತಿಯೊಂದು ಸಿನಿಮಾಗಳಿಗೂ ನನಗೇನು ಊಟ ಇತ್ತು ಪ್ರತಿಯೊಬ್ಬರಿಗೂ ಅದೇ ಊಟನೇ ಇರಬೇಕು ಅಂತಾನೆ ಹೇಳಿದ್ರು. ಒಂದು ಮುತ್ತಿನ ಕಥೆನೂ ಅಷ್ಟೇ ನೀವು ಮುಖ್ಯಮಂತ್ರಿ ಚಂದ್ರ ಇಂಟರ್ವ್ಯೂ ನೋಡಿದಾಗ ಅಲ್ಲಿ ಗೊತ್ತಾಗುತ್ತೆ ನೋಡಿ. ಬೇಕಾದ್ರೆ ಅಣ್ಣ ಪ್ರತಿಯೊಬ್ಬರಿಗೂ ಕೂಡ ಹೋಳಿಗೆ ಊಟನೇ ಹಾಕಿಸ್ತಿದ್ರಂತೆ ಪ್ರತಿದಿನ. ಅಂದ್ರೆ ಪ್ರತಿದಿನ ಎಲ್ಲರಿಗೂ ಬ್ರೇಕ್ಫಾಸ್ಟ್ ಉಪ್ಪಿಟ್ಟೇ ಇರಬೇಕಿತ್ತು, ಮಧ್ಯಾಹ್ನ ಎಲ್ಲರೂ ಕೂಡ ನಾನ್ ವೆಜ್ಜೇ ತಿನ್ಬೇಕಿತ್ತು. ಎಲ್ಲರೂ ಕೂಡ ಬಿರಿಯಾನಿ ಚಿಕನ್ ಊಟನೇ ಹಾಕ್ಸ್ತಿದ್ರು ಅಣ್ಣವರು. ರಾತ್ರಿ ಹೊತ್ತು ಹೋಳಿಗೆ ಊಟನೇ ಹಾಕ್ಸ್ತಿದ್ರು. ಯಾಕಂದ್ರೆ ತಂತ್ರಜ್ಞರು ಕೆಲಸಗಾರರು ನಮ್ಗಿಂತ ಜಾಸ್ತಿ ಕಷ್ಟಪಡ್ತಾರೆ ಬಿಸಿಲಲ್ಲಿ. ಬರೀ ಕಾಲಲ್ಲಿ ಸ್ಲಿಪ್ಪರ್ ಇಲ್ಲದೆ ಕೆಲಸ ಮಾಡ್ತಾರೆ. ಗಂಧದಗುಡಿ ಸಿನಿಮಾ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಜನಕ್ಕೆ ಕಾಲುಗಳಿಗೆ ಮುಳ್ಳುಗಳೇ ಚುಚ್ಕೊಂಡ್ಬಿಡ್ತಿತ್ತಂತೆ. ಅಂತ ಟೈಮಲ್ಲಿ ಅಣ್ಣವರು ಅವರ ಒಂದು ಪರ್ಸ್ನಿಂದ ಅಂದ್ರೆ ಅವರ ಒಂದು ಪರ್ಸನಲ್ ದುಡ್ಡನ್ನ ತಗೊಂಡು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೊಳ್ಳೆ ಶೂಸ್ನ ಎಲ್ಲ ಕೊಡ್ಸಿದ್ರಂತೆ. MP ಶಂಕರ್ ಅವರು ಆಮೇಲೆ ಹೇಳಿದ್ರಂತೆ, ಕಾಡಲ್ಲಿ ಸಿನಿಮಾ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಈ ತರ ಕೊಡಿಸಿ, ಮತ್ತೆ ಯಾವ್ದಾದ್ರು ನದಿ ಭಾಗದಲ್ಲಿ ಸಿನಿಮಾಗಳು ಮಾಡ್ಬೇಕಾದ್ರೆ ಜಗನೆಗಳೆಲ್ಲ ಕಚ್ಚುತ್ತೆ, ಅವ್ರಿಗೆಲ್ಲ ಈ ತರದೇ ಶೂಸ್ ಇರಬೇಕು ಕಲಾವಿದರಿಗೆ, ಅದನ್ನ ಇದ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಯಾವುದೇ ರೀತಿ ಕಲಾವಿದರ ಸೇಫ್ಟಿ ಸಿಕ್ಕಾಪಟ್ಟೆ ನೋಡ್ತಿದ್ರು. ಇವಾಗ ಒಂದಷ್ಟು ಚಿತ್ರೀಕರಣ ನೋಡ್ತಿರ್ತೀವಿ, ಚಿತ್ರೀಕರಣ ಟೈಮಲ್ಲಿ ಏನೇನೋ ಆಗಿ ಕೆಲವೊಂದಷ್ಟು ಜನ ಸಾವನ್ನ ಕೂಡ ಆಗ್ತಾರೆ. ಆದ್ರೆ ಅಣ್ಣವ್ರು ಎಷ್ಟು ಸಿನಿಮಾಗಳಾಗಿದೆ, ಒಂದು ಸಿನಿಮಾದಲ್ಲೂ ಕೂಡ ಯಾವೊಬ್ಬ ಕಲಾವಿದ ಸತ್ತಿದ್ದಾನೆ ಅಂತ ಅಂದ್ಬಿಟ್ಟು ನಾವೆಲ್ಲೂ ಕೂಡ ಕೇಳೇ ಇಲ್ಲ. ಯಾಕಂದ್ರೆ ಅಣ್ಣವರು ಪ್ರತಿ ಸಿನಿಮಾದಲ್ಲೂ ಅವ್ರಿಗಿಂತ ಜಾಸ್ತಿ ಕಲಾವಿದರನ್ನ ರಕ್ಷಣೆ ಮಾಡ್ತಿದ್ರು. ಕಲಾವಿದರನ್ನ ಸ್ವಂತ ಅಣ್ಣ ತಮ್ಮಂದಿರ ತರ ನೋಡ್ತಿದ್ರು. ಅವರು ಜೊತೆಲೆ ಕೂರ್ಸ್ಕೊಂಡು ಊಟ ಮಾಡಿಸ್ತಿದ್ರು, ಜೊತೆಲೆ ಮಾತಾಡಿಸ್ತಿದ್ರು. ನೀವು ಹಳೆ ಸಿನಿಮಾಗಳದ್ದು ಒಂದಷ್ಟು ಸಿನಿಮಾಗಳದ್ದು ಫೋಟೋಸ್ ಎಲ್ಲ ಸಿಗುತ್ತೆ, ಅದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅಣ್ಣವ್ರು ಕಲಾವಿದರು ತೊಡೆ ಮೇಲೆ ಮಲ್ಕೊಂಡಿದ್ದಾರೆ ಅಥವಾ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿಸ್ತಾ ಇರೋದು, ರೋಡಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರೋದು, ಈ ತರದೆಲ್ಲ ಸಿಗುತ್ತೆ. ಇವಾಗಿನ ಸ್ಟಾರ್ ಕಲಾವಿದರುಗಳ ಹತ್ರ ಈ ತರ ಒಂದು ಚಿತ್ರಗಳು ಅಥವಾ ಈ ತರದೊಂದು ವಿಡಿಯೋಗಳನ್ನ ನೋಡೋದಕ್ಕೆ ನಮಗೆ ಸಿಗೋದೇ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ.